ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ. SSLC 2025ಕ್ಕೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತಕ್ಕಂಥದ್ದು ಒಂದು ನ್ಯೂಸ್. ಆಲ್ರೆಡಿ 2024ರಲ್ಲಿ ಗ್ರೇಸ್ ಅಂಕಗಳನ್ನೇ ಕೊಟ್ಟು 1 ಲಕ್ಷಕ್ಕಿಂತ ಹೆಚ್ಚು ಅಂಕಗಳನ್ನು ಮಂಡಳಿ ಪಾಸ್ ಮಾಡಿತ್ತು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಕೂಡ ಏನು ಮಾಡಿದ್ರು ಅಂದರೆ ಮಂಡಳಿಯ ನಿರ್ಧಾರಕ್ಕೆ ತಪ್ಪು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಅವರು ಎಚ್ಚೆತ್ತುಕೊಂಡು ಏನು ಮಾಡಿದ್ದಾರೆ, ಮಂಡಳಿಯವರು ಮಾರ್ಚ್ನಲ್ಲಿ ನಡೀತಕ್ಕಂಥ SSLC ಪರೀಕ್ಷೆ 1 ಇದಕ್ಕೆ ಯಾವುದೇ ಗ್ರೇಸ್ ಅಂಕಗಳು ಸಿಗೋದಿಲ್ಲ. ನೀವು ಪಾಸ್ ಆಗಬೇಕಾದ್ರೆ ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ಗಳನ್ನು ಪಡಿಲೇಬೇಕು. ಸುದ್ದಿ ನೋಡೋಣ. ಬೆಂಗಳೂರು 2025ಕ್ಕೆ ನಡೆಯಲಿರುವ SSLC ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಗ್ರೇಸ್ ಮಾರ್ಕ್ಸನ್ನು ತಡೆ ಹಿಡಿಯಲಾಗಿದೆ. ಅಂಕಗಳ ವಿಷಯದಲ್ಲೂ ಈ ಬಾರಿ ಮಹತ್ವದ ಬದಲಾವಣೆ ಮಾಡುವ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಕಳೆದ ಬಾರಿ ಗ್ರೇಸ್ ಮಾರ್ಕ್ಸ್ ನೀಡಿದ್ದಕ್ಕೆ ಶಿಕ್ಷಣ ತಜ್ಞರಿಂದ ವಿರೋಧ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಈ ವಿಚಾರವಾಗಿ ಗರಂ ಆಗಿದ್ದರು. ಅದರ ಬೆನ್ನಲ್ಲೇ ಈ ನಿಯಮ ಕೈಬಿಡಲಾಗಿದೆ. 2025ನೇ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥ SSLC ಪರೀಕ್ಷೆ 1ಕ್ಕೆ ರಾಜ್ಯದ ಸರ್ಕಾರಿ ಮತ್ತು ಸರ್ಕಾರದಿಂದ ಅನುದಾನ ಪಡೆದ ಅನುದಾನಿತ, ಅನುದಾನರಹಿತ ಶಾಲೆಗಳಿಂದ ಅರ್ಹರಾಗುವ ಶಾಲಾ ವಿದ್ಯಾರ್ಥಿಗಳು, ಖಾಸಗಿ ವಿದ್ಯಾರ್ಥಿಗಳು ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನೋಂದಣಿ ಮಾಡತಕ್ಕಂಥ ಕೆಲಸ ಪ್ರಾರಂಭವಾಗಿದೆ. ಒಟ್ಟಾರೆ ಇದಂತೂ ಸತ್ಯ. 2025ರಲ್ಲಿ ನಡೀತಕ್ಕಂಥ ಮಾರ್ಚ್ನಲ್ಲಿನ, ಏಪ್ರಿಲ್ನಲ್ಲಿನ SSLC ಪರೀಕ್ಷೆ 1ಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರೇಸ್ ಅಂಕಗಳು ಸಿಗೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ದಲ್ಲಿ ಬರೀತಕ್ಕಂಥ ವಿದ್ಯಾರ್ಥಿಗಳು 100ಕ್ಕೆ 35 ಅಂಕಗಳನ್ನು ಪಡಿಬೇಕು. ಆಮೇಲೆ 80 ಅಂಕಗಳ ಪರೀಕ್ಷೆನ ಬರೀತಕ್ಕಂಥ ದ್ವಿತೀಯ ಭಾಷೆ, ತೃತೀಯ ಭಾಷೆ ಮತ್ತು ಕೋರ್ ವಿಷಯಗಳಲ್ಲಿ 28 ಅಂಕಗಳನ್ನು ಗಳಿಸಲೇಬೇಕು. 35, 28ಕ್ಕಿಂತ 1 ಅಂಕ ಕಡಿಮೆ ಬಿದ್ದರೂ ಕೂಡ ಫೇಲ್ ಆಗ್ತೀರಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರೇಸ್ ಅಂಕಗಳು ಸಿಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಇಷ್ಟಿತ್ತು ಈ ಅಪ್ಡೇಟ್ದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.